ಸೊ ವೆಲ್ಕಮ್ ಬ್ಯಾಕ್ ಆ ನ್ಯೂ ವಿಡಿಯೋ ಗೈಸ್. ಸೊ ಈ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀವಿ ಎಮ್ ಡಿ ದೂತ ಚಾನಲ್. ಸೊ ಪೆಲ್ಕಮ್ ಅಟ್ಯಾಗಿಂದ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಸೊ ರಿಯಾಕ್ಟ್ ಮಾಡೋಣ ಯಾವ ಥರ ಇದೆ. ಸೊ ಪೆಲ್ಕಮ್ ಅಟ್ಯಾಕ್ ಅಂತ ಇವು ಯಾವ ಥರ ಅನಿಸಿದೆ ಇನ್ ಕಾಶ್ಮೀರ್ ಆಡ್ಸ್ ಪಹಲ್ಗಾಮ್ ಟೌನ್ ಇಂದ ಸುಮಾರು 6 ಕಿಲೋಮೀಟರ್ ದೂರ ಗುಡ್ಡಗಾಡು ಪ್ರದೇಶಗಳ ಮಧ್ಯೆ ಇರೋದೆ ಬೈಸಾರನ್ ಪಿಕ್ನಿಕ್ ಸ್ಪಾಟ್. ಸುಮಾರು ಮಧ್ಯಾಹ್ನದ 2 ಗಂಟೆ ಹಾಗೆ ಕಾಶ್ಮೀರ್ನ ಸುತ್ತಾಡೋಕೆ ಅಂತ ಬಂದಿರುವಂತಹ ಟೂರಿಸ್ಟ್ ಗಳು ಈ ಒಂದು ಬೈಸಾರನ್ ಪಿಕ್ನಿಕ್ ಸ್ಪಾಟ್ ಅಲ್ಲಿ ಆರಾಮಾಗಿ ತಂಪಾಡಿಗೆ ತಾವು ನೇಚರ್ ನ ಎಂಜಾಯ್ ಮಾಡ್ತಾ ಸೀನರೀಸ್ ನ ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಆಗ ಸಡನ್ಲಿ ಅದೇ ಒಂದು ಪಿಕ್ನಿಕ್ ಸ್ಪಾಟ್ ನ ಫಾರೆಸ್ಟ್ ಏರಿಯಾ ಇಂದ ಫೆನ್ಸಿಂಗ್ ನ ಕ್ರಾಸ್ ಮಾಡ್ಕೊಂಡು 5 ರಿಂದ 6 ಜನ ಆರ್ಮಿ ಯೂನಿಫಾರ್ಮ್ ಅಲ್ಲಿ ಕೈಯಲ್ಲಿ AK-47 ಅಂಡ್ M4 ಅಂತಹ ಆಟೋಮೇಟೆಡ್ ಗನ್ಸ್ ನ ಇಟ್ಕೊಂಡು ಟೂರಿಸ್ಟ್ ಗಳನ್ನ ಅಪ್ರೋಚ್ ಮಾಡ್ತಾರೆ. ಅಲ್ಲಿವರೆಗೂ ಯಾವೊಬ್ಬ ಟೂರಿಸ್ಟ್ ಗೂ ಇವ್ರ ಮೇಲೆ ಏನು ಡೌಟ್ ಬಂದಿಲ್ಲ, ಬಿಕಾಸ್ ಬಂದಿರೋರು ಆರ್ಮಿ ಯೂನಿಫಾರ್ಮ್ ಅಲ್ಲಿ ಇದ್ರು. ಡೌಟ್ ಬಂದಿದ್ ಯಾವಾಗ ಅಂದ್ರೆ ಆರ್ಮಿ ಯೂನಿಫಾರ್ಮ್ ಹಾಕೊಂಡಿರೋ ಒಬ್ಬ ಟೂರಿಸ್ಟ್ ಹತ್ರ ಹೋಗಿ ನಿನ್ ಹೆಸರೇನು, ನಿನ್ನ ID ಕಾರ್ಡ್ ತೋರಿಸು ಅಂತ ಕೇಳ್ತಾನೆ. ಆಗ ಟೂರಿಸ್ಟ್ ಯಾಕೆ ID ಕಾರ್ಡ್ ಎಲ್ಲ ಕೇಳ್ತಾ ಇದೀರಾ ಅಂತ ಕ್ವಶನ್ ಮಾಡಿದಾಗ ಆ ಆರ್ಮಿ ಡ್ರೆಸ್ ಅಲ್ಲಿ ಇದ್ದಂತವನು ನೀನ್ ಹಿಂದೂನ ಮುಸ್ಲಿಮಾ ಅಂತ ಕೇಳ್ತಾನೆ. ಇನ್ ರೆಸ್ಪಾನ್ಸ್ ಟು ದಟ್ ಆ ಟೂರಿಸ್ಟ್ ನಾನ್ ಹಿಂದೂ ಅಂತ ಒಪ್ಕೊಂಡಿದ ತಕ್ಷಣ ಆ ಆರ್ಮಿ ಯೂನಿಫಾರ್ಮ್ ಅಲ್ಲಿ ಬಂದಂತವನು ಆ ಟೂರಿಸ್ಟ್ ನ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಗುಂಡಿಟ್ಟು ಸಾಯಿಸ್ತಾನೆ. ಈಗ ಈ ಒಂದು ದೃಶ್ಯನ ನೋಡಿದಂತಹ ಬೇರೆಯವ್ರಿಗೆ ರಿಯಲೈಸ್ ಆಗುತ್ತೆ, ಇಲ್ಲ ಸಮಥಿಂಗ್ ಈಸ್ ರಾಂಗ್, ಇವ್ರು ನಮ್ಮ ಆರ್ಮಿ ಅವರಲ್ಲ. ಅಷ್ಟರಲ್ಲೇ ಇನ್ನೊಂದೆರಡು ಕಡೆಯಿಂದ ಫೈರಿಂಗ್ ಸೌಂಡ್ ಬರುತ್ತೆ ಅಂಡ್ ನಾವ್ ಇಟ್ಸ್ ಕನ್ಫರ್ಮ್ ಇದು ಉಗ್ರರ ದಾಳಿ. ಈ ಉಗ್ರರು ಟೂರಿಸ್ಟ್ ಗಳ ಹತ್ರ ಹೋಗಿ ಅವ್ರ ಧರ್ಮನ ಕೇಳಿ ಅವ್ರು ಹಿಂದೂಗಳು ಅಂತ ಕನ್ಫರ್ಮ್ ಆದ ತಕ್ಷಣ ಅವ್ರನ್ನ ಗುಂಡಿಟ್ಟು ಸಾಯಿಸ್ತಾ ಇರ್ತಾರೆ. ಟು ಕನ್ಫರ್ಮ್ ದಟ್ ದೇ ವರ್ ಹಿಂದೂಸ್, ಆ ಉಗ್ರರು ಆ ಟೂರಿಸ್ಟ್ ಗಳಿಗೆ ಕಲ್ಮಾ ಓದ್ಲಿಕ್ಕೆ ಹೇಳ್ತಾರೆ. ಓದಕ್ ಬಂದಿಲ್ಲ ಅಂತಂದ್ರೆ ಪ್ಯಾಂಟ್ ಬಿಚ್ಚಿ ಮರ್ಮಾಂಗನ ತೋರಿಸಿ ಅಂತ ಕೇಳ್ತಾರ. ಓನ್ಲಿ ಟು ಕನ್ಫರ್ಮ್ ಅವರು ಹಿಂದೂಸ ಅಥವಾ ಮುಸ್ಲಿಮ್ಸ ಅಂತ. ಒಂದು ಅಂದಾಜು ಪ್ರಕಾರ ಈ ಉಗ್ರರು ಸೊ ಅಂದರೆ ಸ್ಟೋರಿ ಪ್ರಕಾರ ಅಂದರೆ ಈಗ ನಡೆದ ಘಟನೆ ಅಂದರೆ ಹಿಂದೂನ ಮುಸ್ಲಿಮ ಅಂತ ಗುರುತು ಹಿಡಿದು ಆರ್ಮಿ ಡ್ರೆಸ್ಸಲ್ಲಿ ಬಂದು ಹೊಡೆಯೋದನ್ನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಪೂರ ಪಿಕ್ನಿಕ್ ಸ್ಪಾಟ್ ಮೇಲೆ ಅಟ್ಯಾಕ್ ಮಾಡಿದಾಗ ಆ ಒಂದು ಮೂಮೆಂಟ್ ಅಲ್ಲಿ ಆ ಸ್ಪಾಟ್ ಅಲ್ಲಿ 2,000 ಜನ ಇದ್ರು. ಅಂದ್ರೆ 2,000 ಜನ ಒಗ್ಗಟ್ಟಾಗಿ ಏನಿರ್ಲಿಲ್ಲ. ಆ ಒಂದು ಪಿಕ್ನಿಕ್ ಸ್ಪಾಟ್, ಆ ಒಂದು ಗ್ರೌಂಡ್ ಫೀಲ್ಡ್ ತುಂಬಾ ದೊಡ್ಡದಿರೋದ್ರಿಂದ ಅಲ್ಲೊಂದಿಷ್ಟು ಜನ ಇಲ್ಲೊಂದಿಷ್ಟು ಜನ ಈ ತರ ಸ್ಪ್ರೆಡ್ ಆಗಿರ್ತಾರ. ಇನ್ಫ್ಯಾಕ್ಟ್ ಒಂದು ದಿಕ್ಕಲ್ಲಿ ಆ ಉಗ್ರರು ಫೈರಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ದಿಕ್ಕಲ್ಲಿರುವಂತಹ ಟೂರಿಸ್ಟ್ ಗಳು ಏನ್ ಅನ್ಕೋತಾರೆ, ಮೇ ಬಿ ಯಾರೋ ಪಟಾಕಿ ಹೊಡಿತಾ ಇದಾರೆ ಅಥವಾ ಬಲೂನ್ಸ್ ನ ಸೌಂಡ್ ಇರ್ಬೋದು ಬಿಡು ಅಂತ ಇಗ್ನೋರ್ ಮಾಡಿರ್ತಾರ. With Upstock's margin trading facility, 4x the power, same capital, up to 1. ಸೊ ಇದನ್ನ ನಾನು ಕಟ್ ಮಾಡ್ಬಿಡ್ತೀನಿ ಸೀನಲ್ಲಿ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್, ಆ ಉಗ್ರರು ಆ ಒಂದು ಪಿಕ್ನಿಕ್ ಸ್ಪಾಟ್ ಅಲ್ಲಿ 15 ರಿಂದ 20 ನಿಮಿಷವರೆಗೂ ರಕ್ತ ಚೆಲ್ಲಾಟ ಮಾಡಿದಾರೆ. ಅಂಡ್ ಅನ್ಫಾರ್ಚುನೇಟ್ಲಿ ಅವ್ರನ್ನ ತಡೆಯೋದಕ್ಕೆ ಸೊ ಬುಲ್ಡೋದನ್ನ ಮಾಡ್ತಾ ಇದೀನಿ. ಆಗ್ಲಿ CRPF ಅವರಾಗ್ಲಿ ಅಥವಾ ಲೋಕಲ್ ಪೊಲೀಸ್ ಅವ್ರು ಬಿಡಿ, ಈವನ್ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಲಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿರುವಂತಹ 2,000 ಜನರಲ್ಲಿ ಒಬ್ಬ ಮುಸ್ಲಿಂ ಯುವಕ ಸೈಯದ್ ಆದಿಲ್ ಹುಸೇನ್ ಅನ್ನೋನು ಧೈರ್ಯ ತೋರಿಸಿ ಆ ನರಭಕ್ಷಕರನ್ನ ತಡೆಯೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಅದರಲ್ಲಿ ಅವನ್ ತನ್ನ ಪ್ರಾಣನ ಕಳ್ಕೊತಾನೆ. ಪಾಕಿಸ್ತಾನಿಂದ ಬಂದಂತಹ ಆ ಸುವರ್ಣನ್ ಮಕ್ಕಳು ನಮ್ಮ 24 ಜನ ಹಿಂದೂ, ಒಬ್ಬ ಕ್ರಿಶ್ಚಿಯನ್ ಹಾಗೂ ಒಬ್ಬ ಮುಸಲ್ಮಾನ್ ನ ಸಾಯಿಸ್ಬಿಟ್ಟು ಹೋಗ್ಬಿಡ್ತಾರ. ಈ ಪಾಕಿಸ್ತಾನ ಸುವರ್ಣ ನನ್ನ ಮಕ್ಕಳಿಗೆ ನಮ್ಮ ದೇಶದ ಆರ್ಮಿ ಜೊತೆ ಡೈರೆಕ್ಟ್ ಆಗಿ ಫೈಟ್ ಮಾಡುವಂತಹ ತಾಕತ್ತು, ಯೋಗ್ಯತೆ, ಧೈರ್ಯ ಮೂರು ಇಲ್ಲ. ಅದಕ್ಕೇನೆ ಹಿಂಗ್ ಕದ್ದು ಮುಚ್ಚಿ ಹಾವುಗಳ ತರ ಬಂದು ವಿಷ ಚೆಲ್ಬಿಟ್ಟು ಹೋಗ್ಬಿಡ್ತಾರ. ಆ ಉಗ್ರರು ದಾಳಿ ಮಾಡಿ ಅಲ್ಲಿಂದ ಹೋಗಿದ್ ಅರ್ಧ ಗಂಟೆ ಆದ್ಮೇಲೆ ಲೋಕಲ್ ಪೊಲೀಸ್ ಅಂಡ್ CRPF ನ ಸೋಲ್ಜರ್ಸ್ ಬರ್ತಾರೆ. ಬಟ್ ಇಟ್ ವಾಸ್ ಟೂ ಲೇಟ್. ಅಷ್ಟೊತ್ತಿಗೆ ಆಲ್ರೆಡಿ ಆ ಸುವರ್ಣನ್ ಮಕ್ಕಳು ಮಾಡ್ಬೇಕಿದ್ದೆಲ್ಲ ಮಾಡಿ ಅಲ್ಲಿಂದ ಹೋಗ್ಬಿಟ್ಟಿದ್ರು. ಇನ್ಫ್ಯಾಕ್ಟ್ ಅಥಾರಿಟೀಸ್ ಬಂದು ಟೂರಿಸ್ಟ್ ನ ರೆಸ್ಕ್ಯೂ ಮಾಡೋ ಅಷ್ಟರಲ್ಲಿ ಅಲ್ಲಿದ್ದಂತಹ ಲೋಕಲ್ ಕಾಶ್ಮೀರಿ ಮುಸ್ಲಿಂ ಅವರೇ ತುಂಬಾ ಭಯದಲ್ಲಿ ಗಾಬರಿಲಿ ನಡುಗ್ತಾ ಇದ್ದಂತಹ ಟೂರಿಸ್ಟ್ ಗಳಿಗೆ ಧೈರ್ಯ ತುಂಬಿ ಅವ್ರನ್ನ ತಮ್ಮ ಕುದುರೆಗಳ ಮೇಲೆ, ಗದ್ದೆಗಳ ಮೇಲೆ ಅಥವಾ ಸಾಧ್ಯ ಆದ್ರೆ ತಾವೇ ಎತ್ಕೊಂಡು ಕಾಲ್ ದಾರಿಲಿ ಕಲ್ಲು ಮುಳ್ಳು ಅಂತ ಲೆಕ್ಕ ಮಾಡದೆ ಸೇಫ್ ಆಗಿ ಅವ್ರನ್ನ ಆ ಒಂದು ಪಿಕ್ನಿಕ್ ಸ್ಪಾಟ್ ಇಂದ ಕೆಳಗಡೆ ಪಹಲ್ಗಾಮ್ ಟೌನ್ ಕರ್ಕೊಂಡ್ ಬರ್ತಾರ. 22 ಏಪ್ರಿಲ್ ನಡೆದಂತಹ ಈ ಒಂದು ಇನ್ಸಿಡೆಂಟ್ ಒನ್ ಆಫ್ ದಿ ವರ್ಸ್ಟ್ ಅಂಡ್ ಬಿಗ್ಗೆಸ್ಟ್ ಅನ್ನೋದು ಎಷ್ಟು ನಿಜಾನೋ, ಇದು ನಾವು ಪಾಕಿಸ್ತಾನ ದೇಶಕ್ಕೆ ಕೊಟ್ಟಿರುವಂತಹ ಸಲಿಗೆಯ ಪರಿಣಾಮ ಅನ್ನೋದು ಕೂಡ ಅಷ್ಟೇ ನಿಜ. ಲಿಟ್ರಲಿ. ಸೊ ಗೈಸ್, ಅಂದರೆ ಬಹಳಷ್ಟು ಘಟನೆ ಇದೆ. ಅಂದರೆ ಈ ವಿಡಿಯೋನ ನೀವು ಪೂರ ನೋಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ವಿಡಿಯೋನ. ಸೊ ಹೋಗಿ ಪೂರ ವಿಡಿಯೋ ನೋಡಿ. ನಾನು ಈಗ ವಿಡಿಯೋನ ಪೂರಾಗಿ ನೋಡ್ತೀನಿ. ಸೊ ಹೀಗೆ ಈ ಥರ ನೋಡಬೇಕಾದ್ರೆ ನಿಮಗೆ ಗೊತ್ತಾಗಲ್ಲ. ನೀವು ಹಾಗೆ ಹೋಗಿ ನೋಡಿ, ಲಿಂಕನ್ನು ಹಾಕಿರ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಮೊದಲು ಹೋಗಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕ್ಯಾ ಬೋಲ್ತಾ.
ಗೈಸ್ ನೋಡ್ರಿ ಗೈಸ್ 2 ಲಕ್ಷಕ್ಕೂ ಯೂಸ್ ಹೋಗಿದೆ ಇದರ ವಿಡಿಯೋದಲ್ಲಿ. ಸೊ ಯಾರು ವಿಡಿಯೋ ನೋಡಿಲ್ಲ ಹೋಗಿ ವಿಡಿಯೋ ನೋಡಿ. ಬೆಳಗ್ಗೆ ಮಟ್ಟಕ್ಕೂ ಭಾಳಷ್ಟು ಪೇನನ್ನು ಕೊಟ್ಟು ಹೋಗಿದೆ. ಸೊ ಇಷ್ಟು ಹೇಳೋದು, ಲೈಕ್ ಮಾಡಿ.